ಹಾಗಿರ್ಬೇಕಾದ್ರೆ ನಾನು ಈ ರಿವ್ಯೂನ ಸ್ಟಾರ್ಟ್ ಮಾಡಿರೋದು. ಅದರಲ್ಲೂ ಕೆಲವೊಂದು ರಕ್ಷಿತಾಗೆ ಗಲಾಟೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಆವಾಗ ನನಗೆ ಹೆಣ್ಮಕ್ಳಿಗೆ ಆ ಥರ ಒಂದು ಇದು ಸರಿ ಅನಿಸಿಲ್ಲ. ಅದಕ್ಕೋಸ್ಕರ ನಾನು ರಿವ್ಯೂನ ಸ್ಟಾರ್ಟ್ ಮಾಡಿರೋದು. ನಮ್ಮನೆಯವ್ರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ರಕ್ಷಿತೆಗಂತಲ್ಲ, ಮಾಮೂಲಾಗಿ ಅಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೆ ಅಷ್ಟೇ. ಆದರೆ ಮಧ್ಯದಲ್ಲಿ ನಮಗೆ ಗಿಲ್ಲಿಯ ಕೆಲವುದು ಆ್ಯಟಿಟ್ಯೂಡ್ ನಂಗೆ ಇಷ್ಟ ಆಗಿಲ್ಲ ಅಂದಾಗ ನಾನೇನಾರಂದರೆ ನಮ್ಮಿಬ್ಬರ ಮಧ್ಯದಲ್ಲೂ ಜಗಳಗಳಾಗ್ತಾ ಇತ್ತು. ಏನಕ್ಕೆ ಆ ಥರ ಮಾಡಬೇಕು, ಆ ಥರ ಯಾವಾಗಲೂ ಸೋಮಾರಿತನ ಮಾಡ್ಕೊಂಡು ಮಲಗಿದ್ದಿರಬೇಕು ಗಿಲ್ಲಿ ಅಂತೆಲ್ಲ ಮಾತಾಡ್ತಿದ್ವಿ ನಾವು. ಅಷ್ಟು ನಮಗೆ ಅಷ್ಟು ಅಟ್ಯಾಚ್ ಆಗಿತ್ತು ಬಿಗ್ ಬಾಸ್, ಈ ಸಲದ ಬಿಗ್ ಬಾಸ್. ಮಧ್ಯದಲ್ಲಿ ನಾವು ಕೆಲವೊಂದು ಟೂರ್ಗಳಿಗೆ ಹೋಗಿದ್ವಿ, ಅವಾಗೆಲ್ಲ ನೋಡೋಕ್ಕಾಗಿಲ್ಲ ಬಿಗ್ ಬಾಸನ್ನು. ನಾನು ರಿವ್ಯೂ ಸ್ಟಾರ್ಟ್ ಮಾಡಿದ ಮೇಲೆ 15 ದಿವಸ ನನಗೆ ಫುಲ್ ಅಟ್ಯಾಚ್ಮೆಂಟ್ ಬೆಳೆದು ಹೋಗಿದೆ. ಅದರಲ್ಲೂ ರಕ್ಷಿತಾ ಜಾಸ್ತಿ ಅಟ್ಯಾಚ್ಮೆಂಟ್ ಬಂತು. ಯಾಕೆ ಅಂತ ಹೇಳ್ತೀನಿ. ಆ ಭಾಷೆಗಳ ವಿಚಾರದಲ್ಲಿ ಭಾಷೆ ನಿಜವಾಗ್ಲೂ ಇಂಪಾರ್ಟೆಂಟ್. ನಾನು ಮದುವೆ ಆಗಿರೋದು ತೆಲುಗು ಅವರು, ನಾನು ಕನ್ನಡ. ಭಾಷೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಕಮ್ಯುನಿಕೇಷನಿಗೆ ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾನು ಈ ಒಂದು ರಿವ್ಯೂನ ತಗೊಂಡಿರೋದು. ರಕ್ಷಿತಾಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಲಾಸ್ಟಲ್ಲಿ ನಾನು ನಾವು ಮಾಡಲ್ಲ, ಯಾವಾಗಲೂ ಜಾಸ್ತಿ ವೋಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಕೊನೆಯಲ್ಲಿ ಇರ್ತಾರಲ್ಲ ಅವರಿಗೆ ವೋಟ್ ಮಾಡ್ತೀವಿ ಪ್ರತಿ ಸಲನೂ ಅಷ್ಟೇ. ಮುಂಚೆ ಎಲ್ಲ ಅವರೆಲ್ಲ ಪ್ರಥಮ ಅವರೆಲ್ಲ ಇದ್ದಾಗ ವೋಟ್ ಮಾಡಿದ್ದೀವಿ. ಇಲ್ಲೂ ತೆಲುಗು ಬಿಗ್ ಬಾಸಲ್ಲೂ ಮಾಡಿದ್ದೀನಿ. ನಾನು ಸಪೋರ್ಟ್, ನನಗೆ ಭಾಷೆ ಭೇದ ಇಲ್ಲ. ನನಗೆ ಭಾಷೆ ಕಲಿಯೋದು ಇಷ್ಟ. ನಾನು ಭಾಷೆನ ಎಲ್ಲ ಭಾಷೆಯವರಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಎಲ್ಲ ಭಾಷೆಯವರಿಗೂ ಒಳ್ಳೆ ಒಂದು ಯಾವುದೇ ವಿಚಾರ ಇದ್ದರೂ ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ. ಆ ಥರ ನಾನು ತೆಲುಗು ಬಿಗ್ ಬಾಸನ್ನು ನೋಡ್ತಿದ್ದೆ. ಅದರೊಳಗೊಬ್ಳು ಕನ್ನಡ ಹುಡುಗಿ ಫೈನಲ್ವರೆಗೂ ಬಂದಿದ್ಲು. ಗೊತ್ತಲ್ವಾ, ಅದು ಅವ್ರವ್ರ ಇದು ಬಿಟ್ಕೊಡಲ್ಲ. ಹಾಗಾಗಿ ಅವಳಿಗೆ ಓಟಿನ ಕಡಿಮೆ ಬಂದುಬಿಟ್ಟು ಅವಳು ಗೆಲ್ಲಕ್ಕಾಗಿಲ್ಲ. ಇರಲಿ, ಪರವಾಗಿಲ್ಲ. ಆದರೆ ರಕ್ಷಿತಾ ಕೂಡ ಅದೇ ನನಗೆ ಕಾಣಿಸ್ತು ನನ್ನ ಕಣ್ಮುಂದೆ. ಭಾಷೆ ಎಷ್ಟು ಇಂಪಾರ್ಟೆಂಟು. ಒಂದು ವೇಳೆ ರಕ್ಷಿತಾ ಕನ್ನಡದ ಹುಡುಗಿನೇ ಆದರೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ರೆ, ಇಲ್ಲ ಆ ಕಡೆ ಮಂಡ್ಯ ಆ ಥರ ಇದ್ದಿದ್ರೆ ಖಂಡಿತ ವಿನ್ನರ್ ಆಗಿ ರಕ್ಷಿತಾ ಇರೋಕ್ಕೆ ಖಂಡಿತ ಸಾಧ್ಯ ಇದೆ. ಎಷ್ಟು ಜನ ಇದನ್ನು ಒಪ್ಕೋತೀರಿ? ವ್ಯಕ್ತಿತ್ವದ ಆಟದಲ್ಲಿ ನನಗೆ ಗಿಲ್ಲಿ ಗೆದ್ದಿರೋದ್ರ ಬಗ್ಗೆ ಏನು ಇದಿಲ್ಲ. ಯಾಕೆಂದರೆ ಓಟಿನ ಪ್ರಕಾರ ಗೆದ್ದಿದ್ದಾರೆ. 6-7 ಶೋಗಳನ್ನು ನಡೆಸಿದಾರಂತೆ ಗಿಲ್ಲಿ. ಹಾಗಿರುವಾಗ ಗಿಲ್ಲಿಗೆ ಫ್ಯಾನ್ಸ್ ಜಾಸ್ತಿ ಇರ್ತಾರೆ, ಗಿಲ್ಲಿಗೆ ಓಟ್ ಬಿದ್ದಿರುತ್ತೆ, ಗಿಲ್ಲಿ ಗೆದ್ದಿದ್ದಾರೆ. ಗಿಲ್ಲಿ ತಪ್ಪುಗಳನ್ನು ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ಗಿಲ್ಲಿನ ಹೊಗಳಿದ್ದೀವಿ, ಎಲ್ಲದೂ ಮಾಡಿದ್ದೀವಿ. ಯಾಕೆಂದರೆ ಆ ಥರ ಒಂದು ಎಪಿಸೋಡ್ ಈ ಸಲ ಇತ್ತು ಬಿಗ್ ಬಾಸ್. ಆ ಥರನೇ ಇತ್ತು ಈ ಸಲ ಬಿಗ್ ಬಾಸ್. ಕೆಲವೊಂದು ನಮ್ಮ ಸಂಸ್ಕೃತಿಗಳನ್ನೆಲ್ಲ ಗಿಲ್ಲಿಯವರ ಅಪ್ಪ ಅಮ್ಮ ಬಂದಾಗ ಮಗನಿಗೆ ಸ್ನಾನ ಮಾಡಿಸೋದು ಅಂಥದ್ದೆಲ್ಲ ನಮ್ಮ ಮನೆಗಳಲ್ಲಿ ನಡೆಯುತ್ತೆ. ಅದನ್ನೆಲ್ಲ ನಾವು ಎಂಜಾಯ್ ಮಾಡಿದ್ದೀವಿ. ನಾವು ಸಂಕ್ರಾಂತಿ ಬಂದರೆ ಇಲ್ಲ ದೀಪಾವಳಿ ಬಂದಾಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ತೀವಿ. ಅದೆಲ್ಲ ನಮಗೆ ಅದು ನಿಜವಾಗ್ಲೂ ಅದು ಇವತ್ತಿಗೂ ನಡೆಯುತ್ತೆ ನಮ್ಮ ಮನೆಗಳಲ್ಲಿ. ತಲೆಗೆ ಎಣ್ಣೆ ಹಾಕ್ತಾರೆ ನಮ್ಮ ಮನೆಯವರಿಗೆ, ನಮ್ಮ ಅತ್ತೆ ತಲೆಗೆ ಎಣ್ಣೆ ಹಾಕಿ ಎಲ್ಲ ಮಾಡ್ತಾರೆ. ಅದೆಲ್ಲ ಇದೆ. ಆ ಸಂಸ್ಕೃತಿಗಳನ್ನೆಲ್ಲ ಹಾಳು ಮಾಡಬಾರ್ದು. ನಿಜವಾಗ್ಲೂ ಬಿಗ್ ಬಾಸಲ್ಲಿ ಈ ಸಲ ಅಷ್ಟು ಚೆನ್ನಾಗಿತ್ತು ನಮ್ಮ ಸಂಸ್ಕೃತಿ ತೋರಿಸೋದ್ರಲ್ಲಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, 85 ಲಕ್ಷ ರೂಪಾಯಿ ನಮ್ಮ ಮನೆಗೆ ಬಂತು ಅಂತ. ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಅಲ್ಲಿ ರಕ್ಷಿತಾ ರನ್ನರ್ ಅಪ್ ಆಗಿ ಅವಳಿಗೆ ಬಿಗ್ ಬಾಸ್ ಕಡೆಯಿಂದ 25 ಲಕ್ಷ ಬಂದಿದೆ. ಖುಷಿ ಆಯಿತು. ಅದು ಅಷ್ಟು 25 ಲಕ್ಷದಷ್ಟು ಸಂತೋಷನ ನಾವು ಪಡೆದಿದ್ದೀವಿ. ಹಾಗೆ ಗಿಲ್ಲಿಗೆ 50 + 10 60 ಲಕ್ಷನ ಏನೋ ಬಂತಲ್ವಾ, ಕಾರ್ ಬಂದಿದೆ. ನಮ್ಮನೆಯವರು ಹ್ಯಾಪಿಯಾಗಿ ನೋಡ್ತಾ ಇದ್ರು ಬಿಗ್ ಬಾಸನ್ನು. ಗಿಲ್ಲಿಗೆ ಗಿಲ್ಲಿ ಗೆಲ್ಲಬೇಕು ಅಂತ ಅವ್ರು ಅನ್ಕೊಂತ ಇದ್ರು. ನಾನು ರಕ್ಷಿತಾ ಗೆಲ್ಲಬೇಕು ಅಂದ್ರೆ ಆ ಪ್ರಕಾರ ನಂಗೆ ಅವರಿಬ್ಬರು ಗೆದ್ದಿದ್ದಾರೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾವಿಬ್ಬರು ಗೆದ್ದಂಗೆ. ಜಗಳನೂ ಮಾಡ್ಕೊಂಡಿದ್ದೀವಿ ನಾವು. ಆ ಥರ ದುಡ್ಡಲ್ಲ ನಾ ಹೇಳ್ತಾ ಇರೋದು. ಅಲ್ಲಿ ಒಂದು ಪಾಯಿಂಟ್ ನಿಮ್ಗೆ ಅರ್ಥ ಆದರೆ ಮಾಡ್ಕೊಳ್ಳಿ. ಫ್ಯಾಮಿಲಿಯಲ್ಲಿ ಹೇಳ್ತಾ ಇರೋದು ನಾನು ಈ ಥರ ರಿವ್ಯೂ ಎಲ್ಲ ಮಾಡೋಕ್ಕೆ ನಂಗೆ ಅವ್ರು ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ರಿವ್ಯೂ ಮಾಡಬೇಕಂದ್ರೆ ಕರೆಕ್ಟಾಗಿ ವಿಷಯನ ತಿಳ್ಕೊಬೇಕಲ್ವ. ಸುದೀಪ್ ಅವರೇನೋ ರಕ್ಷಿತಾ ಬಗ್ಗೆ ತಪ್ಪು ಅಂತಲ್ಲ, ಅವರು ಅದನ್ನು ನೋಡದೆ ಬಂದಿರ್ತಾರೆ ಅಂತ ಅನಿಸುತ್ತೆ ನನಗೆ. ಎಪಿಸೋಡ್ ಖಂಡಿತ ನಿನ್ನೆ ಎಪಿಸೋಡಲ್ಲಿ ಅವ್ರು ಹೇಳಿದ್ರಲ್ವ, ನಾನು 3 ಗಂಟೆಗೆ ಶೂಟಿಂಗ್ ಎಲ್ಲ ಮುಗಿಸಿ ಬಂದು ನನಗೆ ಪ್ರಕಾಶ್ ಅವರೆಲ್ಲ ವಿಚಾರ ಕೂರಿಸಿ ಹೇಳಿ ಮಾಡಿದ್ರು ಅಂತ.
ಅಲ್ಲೇನೋ ಸ್ವಲ್ಪ ಎಡವಟ್ಟಾಗಿ ರಕ್ಷಿತಾಗೆ ಬಂದು ಬೈದಿರ್ಬೋದು. ನನಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಅರ್ಥ ಆಯಿತು. ಅಂಥದ್ದೆಲ್ಲ ಆಗಬಾರ್ದು ಅಂತ ನಾವು ಧ್ವನಿ ಎತ್ತಿದ್ದಷ್ಟೇ. ಫ್ಯೂಚರ್ಗಳಲ್ಲಿ ಒಂದು ಅನವಸರವಾಗಿ ಒಂದು ಹೆಣ್ಮಗುಗೆ ಅಪವಾದಗಳು ಬರಬಾರ್ದಲ್ವ, ಆ ಥರ ದೃಷ್ಟಿನೇ ನಾವು ಮಾತಾಡಿರೋದು. ನಮಗಿನ್ನೇನು ಯಾರು ಅಲ್ಲೇ ನಮಗೇನು ನಮಗೆ ಸಪೋರ್ಟ್ ಮಾಡಬೇಕಾಗಿಲ್ಲ ಅಲ್ವ, ಎಲ್ಲ ಹೇಳ್ತಾ ಇರೋದು ಅಷ್ಟೇ. ಅಷ್ಟು ಬಿಗ್ ಬಾಸ್ ಅಂದರೆ ಅಷ್ಟು ಒಂದು ವ್ಯಕ್ತಿತ್ವದ ಆಟ ಅಂತ ಇಷ್ಟರವರೆಗೆ ನಾವು ನೋಡಿರೋದು. ರಕ್ಷಿತಾ ನಿನ್ನೆ ಗೆಲ್ಲೋ ಮುಂಚೆ ಗೊತ್ತಿಲ್ಲ ಅವಳೇನು ಗೆಲುವಿನ ನಾನೇ ಗೆಲ್ತೀನಿ ಅಂತ ಅಹಂಕಾರ ಏನೂ ತೋರಿಸಿಲ್ಲ, ಗಿಲ್ಲಿನೂ ತೋರಿಸಿಲ್ಲ ಬಿಡಿ. ಇಬ್ಬರು ಕರೆಕ್ಟಾಗಿ ಒಂದು ಸ್ಟೇಜ್ ಮೇಲೆ ಅವರಿಬ್ಬರು ಇದಾರಲ್ಲ, ಅದು ನಿಜವಾದ ಒಂದು ಗೆಲುವು ಪಕ್ಕಕ್ಕಿಡಿ. ಆದರೆ ಆ ಸ್ಟೇಜ್ ಮೇಲೆ ಫೈನಲಲ್ಲಿ ಇಬ್ಬರು ಉಳಿದಿದ್ದಾರಲ್ಲ, ಅದು ನಿಜವಾಗ್ಲೂ ಒಂದು ಖುಷಿ ಕೊಡ್ತು. ನಿಮಗೆ ಕಾಮೆಂಟ್ ಮಾಡಿ. ಬಿಗ್ ಬಾಸ್ ನೆಕ್ಸ್ಟ್ ಬರುತ್ತೆ ಅಂತ ನಿನ್ನೆ ಸುದೀಪ್ ಅವ್ರ ಮಾತಲ್ಲೇ ಅರ್ಥ ಆಗುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಭಾಷೆನೇ ಇಂಪಾರ್ಟೆಂಟ್. ಅಂದರೆ ಸ್ವಲ್ಪ ನೀವು ನಿಜವಾಗ್ಲೂ ಗೆಲ್ಲಬೇಕಂದ್ರೆ ಬಿಗ್ ಬಾಸ್ ಮನೆಗೆ ಬರುವಾಗ ನಿಮ್ಮ ಭಾಷೆ ನಿಮ್ಗೇನಾದ್ರು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಬನ್ನಿ. ಇಲ್ಲ ಗೆಲುವು ಮುಖ್ಯ ಅಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತಂದರೆ ಬಂದು ಹಾಯಾಗಿ ಇದು ಮಾಡ್ಬೋದು, ಯಾರಾದರೂ ಹೋಗಿ ಅಲ್ವಾ. ಅವಕಾಶ ಬಂದಾಗ ಬಿಡೋದು ಅವಶ್ಯಕತೆ ಇರಲ್ಲ. ಆದರೆ ಗೆಲುವು ನಿಮ್ಮ ವ್ಯಕ್ತಿತ್ವ ಭಾಷೆಯಿಂದ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಈ ಎಲ್ಲ ರಕ್ಷಿತಾಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ನಂಗಾಗಿದೆ, ಅದರಿಂದನೇ ನಾನು ಮಾತಾಡ್ತಾ ಇರೋದು. ಎಷ್ಟೋ ಒಂದು ಶೋಗಳಲ್ಲಿ ಗೆಲುವಿನ ಹಂತಕ್ಕೆ ಹೋಗಿ ವಾಪಸ್ ಬಂದಿದ್ದೀವಿ. ಭಾಷೆ ಅಂತಲ್ಲ, ಓಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹೈದರಾಬಾದಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ನಾವು ಅಟೆಂಡ್ ಮಾಡಿದ್ವಿ, ಅದಕ್ಕೆ ಹೇಳಿದೆ ಅಷ್ಟೇ. ಭಾಷೆ 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 ರಕ್ಷಿತಾಗೆ ಕಮ್ಯುನಿಕೇಷನ್ನೇ ಸ್ವಲ್ಪ ಅಲ್ಲಿ ಕಷ್ಟ ಆಯಿತು ಅಂತ ಅನ್ನಿಸ್ತು ನನಗೆ. ಆದರೆ ರಕ್ಷಿತಾನಂಥ ಮಕ್ಕಳು ಸಮಾಜಕ್ಕೆ ಮಾದರಿ ಆಗಬೇಕು. ಕೇವಲ ಇಬ್ಬರು ಯೂಟ್ಯೂಬರ್ಸ್ ಅಂತ ನಂಗೆ ನಿನ್ನೆ ಗೊತ್ತಾಗಿರೋದು. ಗಿಲ್ಲಿ ಕೂಡ ಯೂಟ್ಯೂಬಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಅಂತ. ನೋಡಿ, ಮಾಧ್ಯಮಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಮಾಧ್ಯಮಗಳನ್ನು ಹುಟ್ಟಾಕಿ ಎಲ್ಲ ಮಾಡ್ತಾರೆ. ಆದರೆ ಯೂಟ್ಯೂಬ್ ಕೂಡ ಎಷ್ಟೊಂದು ಜನರಿಗೆ ಅವಕಾಶಗಳನ್ನು ಕೊಟ್ಟಿದೆ ಅಲ್ವಾ. ಯೂಟ್ಯೂಬನ್ನು ಸರಿಯಾಗಿ ಬಳಸ್ಕೊಂಡ್ರೆ ಏನೋ ಒಂದೇ ದಿವಸದಲ್ಲಿ ನಾನು ಹೈಕ್ ಆಗಬೇಕು, ಹಾಗೆ ವೈರಲ್ ಆಗಬೇಕು, ಆ ಥರ ಎಲ್ಲ ಹೋಗ್ದೇ ನೀಟಾಗಿ ಮಾಡ್ಕೊಂಡು ಹೋದರೆ ಯೂಟ್ಯೂಬು ನಿಜವಾಗ್ಲೂ ಒಳ್ಳೆಯದೇ. ಇವಾಗಿನ ಪ್ರತಿಭೆಗಳಿಗೆ ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ ಎಲ್ರಿಗೂ, ಅದನ್ನು ತೋರ್ಸೋಕ್ಕೆ ಒಂದು ವೇದಿಕೆ ಬೇಕಲ್ವ. ಆ ವೇದಿಕೆ ಸೃಷ್ಟಿ ಮಾಡುತ್ತೆ. ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಮ ಕನಸು ಏನಾಗಿರ್ತಿತ್ತು, ರೇಡಿಯೋದಲ್ಲಿ ಹಾಡಬೇಕು, ನಾವು ರೇಡಿಯೋದಲ್ಲಿ ನಮ್ಮ ಹಾಡುಗಳು ಬರಬೇಕು ಅಂತ ಕನಸು ಕಾಣ್ತಾ ಇದ್ದೆ ನಾನಾದರೆ. ನಮ್ಮ ಮನೆಗಳಲ್ಲಿ ರೇಡಿಯೋನೂ ಇರ್ತಿರ್ಲಿಲ್ಲ. ಪಕ್ಕದ ಮನೆಯವರು ರೇಡಿಯೋ ಹಾಕಿದ್ರೆ ಅವ್ರ ಗೋಡೆಗೆ ಕಿವಿ ಕೊಟ್ಟು ಹಾಡು ಕೇಳಿ ಹಾಡು ಕಲ್ತಿದ್ದೀವಿ. ಅಂಥ ಜೀವನ ನಾವು ನೋಡಿ ಬಂದಿರೋದು. ಇವತ್ತು ನಿಮ್ಮ ಮುಂದೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ದೈವ ಲೀಲೆನೇ ಅಲ್ವಾ. ನಾನು ನಿನ್ನೆ ಅಷ್ಟು ಎಮೋಷನಿಗೆ ಹೋಗ್ಬಿಡ್ತೀವಿ ಕೆಲವೊಂದು ಸಲ. ಯಾಕೆಂದರೆ ಇವಾಗ ಮನೆಯಲ್ಲಿ ಗಂಡಸರು ಏನಿರ್ತಾರೆ, ಅವರು ಅವರೇ ಗೆಲ್ಲಬೇಕು, ಅದು ಇದು ಏನೋ ಅವ್ರ ಸಣ್ಣ ಪಾಯಿಂಟ್ಗಳನ್ನು ಸಣ್ಣ ಸೂಕ್ಷ್ಮಗಳನ್ನೆಲ್ಲ ನೋಡಲ್ಲ. ವ್ಯಕ್ತಿತ್ವಗಳ ಆಟ ಅಂತ ಹೇಳಿರೋದಕ್ಕೆ ಬಿಗ್ ಬಾಸಲ್ಲಿ ವ್ಯಕ್ತಿತ್ವಗಳ ಆಟ ಅಂತ ನೋಡಿದಾಗ ಸೂಕ್ಷ್ಮತೆನ ನೋಡಲ್ಲ. ಗಿಲ್ಲಿ ಕಾಮಿಡಿನ ನೋಡಿದ್ರು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು, ಕೇವಲ ಅದು ಅಲ್ಲಿ. ನನಗೆ ಗಿಲ್ಲಿ ಆ ಥರ ಒಂಥರ ಮಲಗಿರೋದು, ಎಲ್ಲರಿಗೂ ಬಾಯಿಗೆ ಬಂದಂಗೆ ಮಾತಾಡೋದು, ಅದೆಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅದರಲ್ಲೇನು ತಪ್ಪಿಲ್ಲ ಅಲ್ವಾ. ಅದಕ್ಕೋಸ್ಕರ ಅದನ್ನು ಹೇಳಿರೋದಕ್ಕೆ ಕೆಲವರು ಬಂದು ಕಾಮೆಂಟ್ ಮಾಡ್ತಾರೆ. ನಮ್ಮ ಮನೇಲಿ ನನ್ನ ಮಕ್ಕಳು ಆ ಥರ ಇದ್ದರೆ ನಂಗೆ ಇಷ್ಟ ಆಗಲ್ಲ. ನಿಮಗೇನು ಅನಿಸುತ್ತೆ? ಕಾಮಿಡಿ ಓಕೆ, ಬಟ್
ಆ ಥರ ಬೇರೆಯವ್ರನ್ನ ತೀರಾ ಕೆಳಮಟ್ಟಕ್ಕೆ ಹೋಗಿ ಕಾಮೆಂಟ್ ಮಾಡೋದು ಅದು ನಂಗೆ ಇಷ್ಟ ಆಗಲ್ಲ. ಅದನ್ನು ಡೈರೆಕ್ಟಾಗಿ ಹೇಳಿದ್ದೀನಿ ನಾನು. ಸುದೀಪ್ ಅವರು ಗಿಲ್ಲಿಗೆ ಹೇಳಿದ್ದಾರೆ, ಗಿಲ್ಲಿನೇ ಒಪ್ಕೊಂಡಿದ್ದಾನೆ, ಅದರಲ್ಲಿ ಬೇರೆಯವರೆಲ್ಲ ಬಂದು ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ನೋಡಿ, ನಂಗೆ ನಮ್ಮ ಮನೇಲಿ ಮಕ್ಕಳ ಆ ಥರ ಇದ್ರೆ ನಾವು ಒಪ್ಕೊಳ್ಳಲ್ಲ, ಗಂಡಸರು ಹಿಡ್ಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಹೇಗಿದ್ರು ಮಗ ಇದು ಮಾಡ್ತಾ ಇರ್ತಾರೆ. ತಾಯಂದ್ರು ಬೈತಾರೆ, ಖಂಡಿತ ಬೈತಾರೆ ತಾಯಂದ್ರು. ಯಾವುದೇ ತಾಯಂದ್ರು ಮಕ್ಕಳು ಆ ಥರ ಎಲ್ಲ ಇದ್ದರೆ ಬೈತಾರೆ. ಯೋಚನೆ ಮಾಡಿ, ನೀವು ಬಂದು ಕಾಮೆಂಟ್ ಮಾಡ್ತಿರಲ್ಲ, ಅವ್ರು ಯೋಚನೆ ಮಾಡಿ, ಮನೆಯಲ್ಲಿ ಆ ಥರ ಇದ್ರೆ ನಿಮ್ಮ ಅಮ್ಮ ಆಗಲಿ ಯಾರು ಬೈತಾರಾ ಇಲ್ವಾ? ಅದಕ್ಕೆ ಗಿಲ್ಲಿ ಇದಾಗಿರೋದು. ಇಲ್ಲ, ಗಿಲ್ಲಿ ಸ್ವಲ್ಪ ಅದೊಂದು ಕೆಲವೊಂದು ಸಣ್ಣ ಸಣ್ಣ ಮಾಡಿಲ್ಲ ಅಂದ್ರೆ ನಾವು ಗಿಲ್ಲಿ ಖಂಡಿತ ನಾವು ಸಪೋರ್ಟ್ ಮಾಡ್ತಿದ್ವಿ. ಒಂದು ವೇಳೆ ಗಿಲ್ಲಿ ಇಲ್ಲ ಅಂದಿದ್ರೆ ರಕ್ಷಿತಾನೇ ವಿನ್ ಆಗೋದು, ಅದು ಮಾತ್ರ 100% ಗ್ಯಾರಂಟಿ. ಗಿಲ್ಲಿ ಅಷ್ಟು ಶೋ ಮಾಡಿ ಬಂದು ಗಿಲ್ಲಿ ಒಂದು ವೇಳೆ ಗಿಲ್ಲಿ ಕಾಮಿಡಿ, ಕೇವಲ ಕಾಮಿಡಿ ಅಂತನೂ ಅಲ್ಲ, ಹಾಗೆ ಯೋಚನೆ ಮಾಡಿದ್ರೆ ಆ ಥರನೂ ಅಲ್ಲ. ಗಿಲ್ಲಿಗೆ ಯಾಕೆ ಆರು ಇದರೊಳಗೆ ಏನು ಶೋ ಮಾಡಿದಾಗ ಯಾಕೆ ಕರ್ನಾಟಕದ ಜನ ಸಪೋರ್ಟ್ ಮಾಡಿಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ ಇವಾಗ. ಅಷ್ಟು ಕಾಮಿಡಿನೇ ಕೇವಲ ಗಿಲ್ಲಿ ಕಾಮಿಡಿಯಿಂದ ಗೆದ್ದ ಅನ್ನೋದಕ್ಕೂ ಆಗಲ್ಲ. ಯಾಕೆಂದರೆ ರಕ್ಷಿತಾಗೆ ಭಾಷೆ ಬರಲ್ಲ, ಭಾಷೆ ಇದು. ಇನ್ನೊಂದು ರಕ್ಷಿತಾ ಕೆಲವೊಬ್ಬರೆಲ್ಲ ಆವಾಗಲೇ ನೋಡಿ ಮುಂಬೈಯಿಂದ ಬಂದಿದ್ದಲ್ಲ, ಅವಳಿಗೆ ಯಾಕೆ ಗೆಲುವು ಕೊಡಬೇಕು ಅಂತ. ಅದಲ್ಲ, ಇಷ್ಟು ದಿವಸ ಅವಳನ್ನ ಕರೆಸಿರೋದು TV ಚಾನಲ್ ಅವರೇ ಅಲ್ವಾ, ಅವಳು ವೈರಲ್ ಆಗಿರೋದು ನೋಡೇ ಕರೆಸಿರ್ತಾರಲ್ವಾ. ಹಾಗೆ ಅವಳನ್ನು ಕರೆಸಿ ನಾವು ಅವಮಾನ ಮಾಡಬಾರ್ದು ಯಾವತ್ತೂ. ಬೇರೆ ಕಡೆಯಿಂದ ಅವಳು ಬಂದು ಬಿಗ್ ಬಾಸಿಗೆ ಬಂದಿದ್ರೆ ಅದು ಬೇರೆ. ಕನ್ನಡನ ಕಷ್ಟಪಟ್ಟು ಮಾತಾಡಿದಾಳಲ್ಲ. ನಿನ್ನೆ ಸ್ಟೇಜ್ ಮೇಲೆ ನೋಡಿದ್ರ ಹೇಗಿತ್ತು ಇಂಗ್ಲೀಷ್ ಸ್ಪೀಚ್? ಯಾರದ್ದು? ನೀವೇ ಬರೀರಿ ಕಾಮೆಂಟ್. ಇಂಗ್ಲೀಷ್ ಸ್ಪೀಚ್, ಕನ್ನಡ ಹೋರಾಟಗಾರರು ಇಂಗ್ಲೀಷ್ ಸ್ಪೀಚ್. ಆದರೆ ರಕ್ಷಿತಾ ಲಾಸ್ಟ್ ಪಾಯಿಂಟನ್ನು ಹಿಡಿದ್ಬಿಡ್ತಿದ್ಲು. ಅದು ಆ ಭಯ ಬರುತ್ತೆ, ತಪ್ಪು ಮಾತಾಡ್ತೀವೋ ರೈಟ್ ಮಾತಾಡ್ತೀವೋ ಅಂತ ಭಾಷೆಯಲ್ಲಿ. ಯಾಕೆಂದ್ರೆ ಸಣ್ಣ ಒಂದು ಭಾಷೆಯಲ್ಲಿ ಒಂದು ಅಕ್ಷರ ಆ ಕಡೆ ಈ ಕಡೆ ಆದರೂ ಜನ ಹಿಡಿದು ಬಿಡ್ತಾರೆ, ಏನಾರು ಅಂದ್ಬಿಡ್ತಾರಲ್ಲ, ಆ ಭಯ ಇರುತ್ತೆ. ಇದು ನಿನ್ನೆ ಬಿಗ್ ಬಾಸ್. ಕಂಗ್ರ್ಯಾಚುಲೇಷನ್ ಗಿಲ್ಲಿ ಆ್ಯಂಡ್ ರಕ್ಷಿತಾ. ಹಾಗೆ 24 ಜನಕ್ಕೆ ಕೂಡ ಕಂಗ್ರ್ಯಾಚುಲೇಷನ್. ನೀವೆಲ್ಲ ಇಲ್ಲದೆ ಇವರಿಬ್ಬರು ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅಷ್ಟು ಜನ ಇದ್ರೇ ಇದು ಸಾಧ್ಯ. ಹಾಗೆ ನಾವು ನಿಮ್ಮ ಜೊತೆ ಈಗ ಮಾತಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಎಪಿಸೋಡ್ ನೋಡಿ ಅಲ್ವಾ ಮಾತಾಡ್ತಾ ಇರೋದು. ಹೀಗೆ ಇರಲಿ, ಬಿಗ್ ಬಾಸ್ ಕೂಡ ಹೀಗೆ ನಡೀತಾ ಇರಲಿ. ಎಷ್ಟೊಂದು ಜನ ಅದ್ರ ಉಪಯೋಗ ಪಡ್ಕೋತಾ ಇದ್ದಾರಲ್ವ, ಅವರಿಗೆಲ್ಲರಿಗೂ ಇದು ಕಂಟಿನ್ಯೂ ಜೀವನ ಇಡೀ ಇರಲಿ ಅಂತಲೇ ಹೇಳ್ತಾ. ಎಲ್ಲೋ ನೋಡಿದೆ ನಾನು, ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಒಬ್ಬೊಬ್ಬರು ಬರೆದಿರೋದನ್ನು ಓದಿದ್ರೆ ಎಷ್ಟು ಖುಷಿ ಆಗುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ, ಓದ್ತೀನಿ ಆಮೇಲೆ. ಅದೆಷ್ಟು ಒಬ್ಬೊಬ್ಬರು ಒಂದೊಂದು ಈ ಸಲ ಬಿಗ್ ಬಾಸ್ ಇಷ್ಟು ಒಂಥರ ಹತ್ತಿರಕ್ಕೆ ಬಂದಿದೆ ಅಂದರೆ, ಬೇಕಾದಷ್ಟು ಜಗಳ ಎಲ್ಲ ಆಗಿದ್ರು ಕೂಡ ಇಷ್ಟೊಂದು ಹತ್ತಿರ ಬಂದಿದೆ ಬಿಗ್ ಬಾಸ್ ಅಂದರೆ ಎಷ್ಟು ಇದಾಗುತ್ತಲ್ವ. ಚೇಂಜ್ ಆಗ್ತಾ ಇದೆ ಸಮಾಜ ಅಂತ ಅನ್ನಿಸ್ತಾ ಇದೆ ನನಗೆ. ಗೆಲುವು ಪಕ್ಕಕ್ಕಿಡಿ, ಗೆಲುವು ಓಟ ಅವೆಲ್ಲ ಇರುತ್ತೆ ಮಾಮೂಲೆ. ಕಾವ್ಯ ನಂಗೆ ಇಷ್ಟ ಆಗ್ತಿದ್ಲು, ಕಾವ್ಯನ ನೋಡಿದ್ರೆ ಖುಷಿ ಆಗ್ತಿತ್ತು ಒಂಥರ. ಎಲ್ಲರ ಕ್ಯಾರೆಕ್ಟರ್, ಕೆಲವೊಬ್ಬರು ಬಿಟ್ಟರೆ ಕೆಲವೊಬ್ಬರು ಇಷ್ಟ ಆಗ್ತಿರ್ಲಿಲ್ಲ. ರಘು, ಕಾವ್ಯ ಅವರೆಲ್ಲ. ರಘು ಲಾಸ್ಟಿಗೆ ಸ್ವಲ್ಪ ಯಾಕೋ ಒಂಥರ ಅನ್ನಿಸ್ತು. ಫಸ್ಟೆಲ್ಲ ರಘು ಅವ್ರು ಇದ್ದಿರೋ ರೀತಿ ಎಲ್ಲ ಚೆನ್ನಾಗಿ ಖುಷಿ ಆಗ್ತಾ ಇತ್ತು ಆ ಥರ. ಕಾವ್ಯನೂ ಇಷ್ಟನೇ, ರಾಶಿಕನೂ ಇಷ್ಟನೇ, ಎಲ್ಲರೂ ಇಷ್ಟನೇ. ಬಟ್ ಅಲ್ಲಿ ಮಾಡಿದಾಗ ರಿವ್ಯೂಯಲ್ಲೆಲ್ಲ ಕೆಲವೆಲ್ಲ ಹೇಳ್ತೀವಿ, ಯಾಕೆಂದರೆ ಅದು ಅವ್ರು ತಿದ್ಕೊಳ್ಳಿ, ಏನಿದೆ ಅದರಲ್ಲಿ. ನೋಡಿದ್ರ ರಕ್ಷಿತಾ ಎಲ್ಲೂ ಪಾಯಿಂಟ್ ನಿಮ್ಗೆ ನೆಗೆಟಿವ್ ಹೇಳಕ್ಕೆ ಎಲ್ಲಿ ಹುಡುಕ್ತಾರೋ ನಂಗೆ ಅರ್ಥ ಅಲ್ಲ. ಭಾಷೆ ಮುಂಬೈಯಿಂದ ಬಂದಿರೋ ಹುಡುಗಿ ಹಾಗೆ ಹೀಗೆ ಅಂತೆಲ್ಲ ಹುಡುಕಿ ತೆಗೆದು ಬರೀತಾರೆ ಕಾಮೆಂಟ್ಗಳನ್ನು. ಒಂದು ಹೇಳ, ರಕ್ಷಿತಾ ನಿನ್ನೆ ಸ್ಟೇಜ್ ಮೇಲೆ ಸುದೀಪ್ ಅವ್ರು ಕೇಳಿದ್ರು, ನೀ ಹಣನ ಏನು ಮಾಡ್ತಿ ಅಂತ.
ಏನಂದ್ಲು, ಹಸುಗಳನ್ನು ತಗೊಳ್ತೀವಿ ಅಂತಂದ್ಲು. ಅಷ್ಟು ಧೈರ್ಯ ಮಾಡಿ ಮುಂಬೈಲಿ ಸಿಟಿಲಿರೋ ಹುಡುಗಿ ಹಸುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅಂದರೆ ಅವಳ ಮನಸ್ತತ್ವ ಹೇಗಿರ್ಬೋದು. ಅದರಲ್ಲೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾಳೆ, 20 ಹಸು ತಗೊಂತೀನಿ, ಒಂದು ಹಸುಗೆ 1,00,000 ಅಂತ. ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದಾಳೆ ಅಂದರೆ ಯೋಚನೆ ಮಾಡಿರಿ ಎಲ್ಲಿ ಹೋಗ್ತಾ ಇದೆ ನಮ್ಮ ಇವಾಗಿನ ಪ್ರತಿಭೆಗಳು. ಎಲ್ಲೋ ಹೋಗಿ ಕ್ಲಬ್ಬಲ್ಲಿ ಹೋಗಿ ಮಜಾ ಮಾಡ್ತೀವಿ, ಹಾಗೆ ಹೀಗೆ, ಗೋವಾಕ್ಕೆ ಹೋಗ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ವ ಕೆಲವರೆಲ್ಲ. ದುಡ್ಡು ಖರ್ಚು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಆದರೆ ಅವಳು ಹಸು ತಗೊಂತೀವಿ ನಂಗೆ ಅವಾಗಲೇ ಫ್ಲ್ಯಾಟ್. ನಾನು ಅಷ್ಟು ಖುಷಿ ಆಯಿತು ನನಗೆ. ಇನ್ನೊಂದು 20-30 ವರ್ಷ ಹೋದರೆ ಏನೂ ಇರಲ್ರಿ, ಏನೂ ಇರಲ್ಲ. ನಮ್ಮ ರೈತರದ್ದು ಇದೆಲ್ಲ ಏನಾಗುತ್ತೆ ಅಂತ ಒಂಥರ ಅನ್ನಿಸ್ತಾ ಇರುತ್ತೆ. ನಮ್ಮ ಕಣ್ಣು ಮುಂದೆನೇ ನಾವು ಓಡಾಡಿರೋ ಜಾಗಗಳು ಎಲ್ಲ ಏನೇನೋ ಆಗ್ತಾ ಇದೆ. ಅಂಥದ್ರಲ್ಲಿ ಇವಾಗ ಇಂಥ ಮಕ್ಕಳು ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಅಂದರೆ ಅಂಥವ್ರು ಹುಟ್ಟಿ ಬರಲಿ ಇನ್ನೂ ಒಂದಷ್ಟು ಜನ, ಮುಂದಿನ ಪೀಳಿಗೆಗೆ ಇರಲಿ. ಅಜ್ಜ ನೆಟ್ಟಿದ ಆಲದ ಮರ ಅಂತಾರಲ್ಲ, ಈಗ ಯಾರು ನೆಡ್ತಾರೆ? ಯಾರೂ ನೆಡಲ್ಲ. ಮೊನ್ನೆ ಆ ಸಾಲು ಮರದ ತಿಮ್ಮಕ್ಕ ಹೋದ್ರಲ್ಲ, ನಂದು ಅಂಥವ್ರಿಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ. ಬಂದು ಏನೇನೋ ಬರೆಯೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಮನಸ್ತತ್ವ ತೋರಿಸುತ್ತೆ. ಆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರೆ ಕೆಲವ್ರು ಬರೆಯೋದು ನಿಜವಾಗ್ಲೂ ಅವ್ರಿಗೆ ಏನೇ ಅಂದರೆ ಅವ್ರದ್ದೊಂದು ಒರಿಜಿನಲ್ ಫೋಟೋ ಹಾಕೋಣ ಯೋಗ್ಯತೆ ಇರಲ್ಲ, ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಅಂಥವ್ರು ಬಂದು ಕಾಮೆಂಟ್ ಮಾಡೋದು. ನನಗೆ ಅಂತಲ್ಲ, ಬೇರೆಯವ್ರಿಗೆ ಮಾಡೋದು ಎಲ್ಲ ನೋಡ್ತೀವಲ್ಲ, ಓದ್ತೀವಲ್ವ, ಅವಾಗ ಅದನ್ನೆಲ್ಲ ನೋಡಿ ಹೇಳ್ತಾ ಇರೋದು ನಾನು. ಯಾಕೆ ಹೆದರಬೇಕು? ಹಂಗಿದ್ದ ಜನಕ್ಕೆ ಯಾಕೆ ಹೆದರಬೇಕು? ಕೆಟ್ಟ ಹುಳುಗಳನ್ನು ತೆಗೆದು ಬಿಸಾಕಬೇಕು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರೋರ್ನು ಕೂಡ. ಕೆಲವರು ಅಂಥವ್ರಿಗೆ ಹೆದರಿ ಎಷ್ಟೋ ಟ್ಯಾಲೆಂಟ್ಗಳು ಮನೆಯೊಳಗೇ ಇರ್ತಾರೆ. ಎಷ್ಟೋ ಒಳ್ಳೆ ಟ್ಯಾಲೆಂಟ್ ಹೇಳ್ತಿದ್ದೀನಿ ನಾನು, ಕೆಟ್ಟದಲ್ಲ. ಒಳ್ಳೊಳ್ಳೆ ವ್ಯಕ್ತಿತ್ವಗಳು ಸೋಷಿಯಲ್ ಮೀಡಿಯಾಕ್ಕೆ ಕೆಲವರು ಹೆದರ್ತಾರೆ. ಹೆದರಬೇಡಿ. ಇವಾಗ ಹೆದರೋ ಅವಶ್ಯಕತೆ ಇಲ್ಲ. ಬಂದಿದಲ್ವಾ, ತಪ್ಪು ಮಾಡಬೇಡಿ ನೀವು. ಆದರೆ ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ಹಾಕೋಕ್ಕೆ ಹೆದರಬೇಡಿ, ಯಾರೂ ಹೆದರಬೇಡಿ. ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ ಉಪಯೋಗ ಮಾಡ್ಕೊಳ್ಳಿ. ಯಾವ ಥರ ಒಳ್ಳೆ ರೀತಿಲಿ ನಿಮಗಿರೋ ಟ್ಯಾಲೆಂಟನ್ನು ಹಂಚ್ಕೊಳ್ಳಿ ಬೇರೆಯವ್ರ ಜೊತೆ, ಹೊಸ ಒಳ್ಳೆ ಥರದಲ್ಲಿ. ಹಾದಿ ತಪ್ಪಕ್ಕೆ ನಿಮ್ಮದೇ ಆದ, ನೀವೇನು ಮಾಡಿದ್ರೂ ಓಪನ್ ಆಗಿ ಎಲ್ಲರ ಜೊತೆ ಮಾತಾಡಿ ಮಾಡಿ. ಅಂಥದ್ದೆಲ್ಲ ಕೆಟ್ಟ ಇದಕ್ಕೆ ಹೋಗೋದಲ್ಲ, ಒಳ್ಳೆ ರೀತಿಲಿ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಟ್ಯಾಲೆಂಟ್. ಏನೋ ಎಷ್ಟೋ ಜನ ನೋಡ್ತೀವಲ್ವ, ಹಾಡುಗಳನ್ನು ಹಾಡ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ. ಅಂಥದ್ದೆಲ್ಲ ನಿಮ್ಮ ಸ್ವಂತ ನಿಮಗೆ ಅಲ್ವಾ ಅದು. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯೋಚನೆ ಮಾಡ್ತೀನಿ, ಕೆಲವರೆಲ್ಲ ಅಪ್ಪ ಅಮ್ಮ ಕೂಡ ಭಯ ಬೀಳ್ತಾರೆ. ರಕ್ಷಿತಾ ಅವರ ಅಮ್ಮ ಭಯ ಬಿದ್ದಾಗೆ ನಿಜ ಅದು. ಯಾಕೆಂದರೆ ಆ ಥರ ಬರೀತಾರೆ ಕೆಲವರು. ಬರೆದ್ರೆ ಒಂದೇ ಒಂದು ಕೆಲಸ ಮಾಡಿ. ಇವಾಗೆಲ್ಲ ಅದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಇದೆ. ಯಾರು ಮಾಡ್ತಾ ಇದ್ದಾರೆ, ಎಲ್ಲಿಂದ ಕಾಮೆಂಟ್ ಮಾಡ್ತಾರೆ, ಪ್ರತಿಯೊಂದು ಮಾಡಿ ಅವ್ರನ್ನ ಕಂಪ್ಲೇಂಟ್ ಕೊಡ್ಬೋದು ಅವ್ರ ಮೇಲೆ. ಪ್ರತಿಯೊಂದು ಇದೆ, ಅದನ್ನು ತಿಳ್ಕೊಳ್ಳಿ ಸ್ವಲ್ಪ. ಹೆದರಿ ನಾವು ಲಾಕ್ ಮಾಡಿ ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಹೆದರಬೇಕು? 24 ಗಂಟೆ ಮಾಡೋದು ಕೆಲಸ ಕಂಪ್ಯೂಟರಲ್ಲೇ ಜನ. ಪ್ರತಿಯೊಬ್ಬರು ಎಲ್ಲ ಸಾಫ್ಟ್ವೇರ್ ಎಲ್ಲ ಮಾಡೋರು ಇದರೊಳಗೆ ಅಲ್ವಾ. ಅಂತ ಯಾರೋ ಬಂದುಬಿಟ್ಟು ಬ್ಯಾಡ್ ಕಾಮೆಂಟ್ ಹಾಕೋದು ಆ ಥರ ಮಾಡ್ತಾರೆ. ಏನೋ ಎಲ್ಲರೂ ಒಂದು ಫೋಟೋ ಹಾಕಲಿ, ಏನಾರು ಒಂದು ಮಾಡ್ಕೊಳ್ಳಿ, ಅದಕ್ಕೆ ಬ್ಯಾಡ್ ಕಾಮೆಂಟ್ ಹಾಕ್ತಾರೆ. ನಾಚಿಕೆ ಆಗಲ್ವಾ ಬ್ಯಾಡ್ ಕಾಮೆಂಟ್ ಹಾಕೋರಿಗೆ? ನಿಂಗಂತೂ ಯೋಗ್ಯತೆ ಇಲ್ಲ. ಬೇರೆಯವ್ರೇನೋ ಅವರ ಟ್ಯಾಲೆಂಟನ್ನು ತೋರ್ಸೋಕ್ಕೆ ಏನೋ ಒಂದು ಮಾಡೋಕ್ಕೆ ಮಾಡಿರ್ತಾರೆ, ಅಲ್ಲಿ ಬಂದು ನೀವ್ಯಾಕೆ ಬರ್ತೀರ ಅಲ್ಲಿಗೆ? ಇನ್ನು ಇಷ್ಟವರೆಗೆ ನಡೀತೇನೋ, ಇನ್ನು ನಡೆಯಲ್ಲ. ಬಂದಮೇಲೆ ಎಲ್ಲರ ಭಂಡಾರ ಹೊರಗಡೆ ಬರುತ್ತೆ. ತಪ್ಪು ಮಾಡೋಕ್ಕೆ ಹೋಗಬೇಡಿ. ಫೋಟೋ ತಗೊಂಡು ಆ ಕಡೆ ಈ ಕಡೆ ಮಾಡಿದ್ರೆ ನಿಮ್ಮ ಮನೆಗೆ ಬರ್ತಾರೆ, ಗೊತ್ತಾಗುತ್ತೆ ಅವಾಗ. ಬೇರೆಯವ್ರ ಫೋಟೋ ಕದ್ದು ಆ ಕಡೆ ಈ ಕಡೆ ಹಾಕೋದು ಆ ಥರ ಎಲ್ಲ ಮಾಡ್ತಾರೆ. ನೀವು ಹೇಳಕ್ಕೆ ನನಗೇನೆ ಫೇಸ್ಬುಕ್ಕಲ್ಲಿ ನನಗೆ ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಾನು.
ನಮ್ಮ ಅಮ್ಮ ಎಲ್ಲ ಇರೋ ಫೋಟೋಗಳನ್ನ ಇಟ್ಕೊಂಡು ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಹಾಗೆ ಹಿಂಗೆ ಅಂತ ಏನೇನೋ ಹಾಕಿಟ್ಟಿದ್ರು. ತಕ್ಷಣವೇ ನಾನು ಸೈಬರ್ ಇದಕ್ಕೆ ಆ ಲಿಂಕನ್ನು ಕಳಿಸಿದ ಮೇಲೆ ತಕ್ಷಣ ಡಿಲೀಟ್ ಮಾಡಿದ್ರು. ಅದೆಲ್ಲ ಇದೆ, ಉಪಯೋಗ ಮಾಡ್ಕೊಳ್ಳಿ, ಸರಿಯಾಗಿ ನೋಡಿ ಅಷ್ಟೇ. 85-90 ವರ್ಷದ ನಮ್ಮ ಅಮ್ಮನ ಫೋಟೋ ಇಟ್ಕೊಂಡು ಆಟ ಆಡಿದಾರೆ ಅವ್ರು, ಗೊತ್ತನು? ಅಂದ್ರೆ ನಾನೇನು ಹೆದರ್ಲಿಲ್ಲ, ತಕ್ಷಣವೇ 1 ಸೆಕೆಂಡಲ್ಲೇ ಸೈಬರ್ ಇದ್ರನ್ನ ಹಾಕಿ ಅದನ್ನು ಅವರೇ ಡಿಲೀಟ್ ಮಾಡಿದ್ರು. ಅಂಥ ಕಚಡಗಳಿದಾರೆ ಗೊತ್ತಾ? ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ನೋಡಿ, ರಕ್ಷಿತಾ ನಿನ್ನೆ ಗೆದ್ದಿರೋದಕ್ಕೆ ರನ್ನರ್ ಅಪ್ ಆಗಿ ಗೆದ್ದಿದ್ದಾಳೆ. ಯಾಕೆಂದರೆ ಭಯ ಬಿದ್ದಿದ್ರೆ ಅವಳು ಅಲ್ಲಿಗೆ ಬರೋಕ್ಕೆ ಸಾಧ್ಯ ಇರ್ತಿರಲ್ಲ ಅಲ್ವಾ? ಭಯ ಪಡಿಸ್ತಾರೆ, ಭಯ ಪಡಬೇಡಿ. ಹೆಣ್ಮಕ್ಳಿಗೋಸ್ಕರ ಹೇಳ್ತಾ ಇದ್ದೀನಿ ನಾನು. ಗಂಡು ಮಕ್ಳು ಎಲ್ಲರೂ ಕೆಟ್ಟವರು ಅಂತ ಅಲ್ಲ, ಅದರೊಳಗಡೆ ಕೆಲವು ಹುಳಗಳಿರ್ತವೆ. ಈಗ ಈಸಿಯಾಗಿ ಮಾಡಲಿ ಅವ್ರು, ಈಗ ಅಂಥದ್ದೆಲ್ಲ ಕಾಮೆಂಟ್ ಮಾಡೋದು ಮಾಡಲಿ, ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗಿ ಹೊಡಿತಾರೆ, ಗೊತ್ತಾಗುತ್ತೆ ಅವಾಗ. ನೀವು ಒಳ್ಳೇದು ಮಾಡಿ, ಕೆಟ್ಟದ ಬೇರೆಯವ್ರ ಬಗ್ಗೆ ಬಂದು ಕೆಟ್ಟದಕ್ಕೆ ಹೇಳೋ ಕೆಲಸ ಮಾಡೋದು ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿ. ನೀವೇನೋ ಬಂದು ಯಾರೋ ಒಬ್ರು ಅವ್ರ ಟ್ಯಾಲೆಂಟನ್ನು ತೋರಿಸಿದಾಗ ಅವ್ರನ್ನ ಹೊಗಳಬೇಕು ಅಂತ ಅವ್ರೇನು ಕೇಳಿರಲ್ಲ ನಿಮ್ಮನ್ನ, ಮತ್ತೆ ಯಾಕೆ ಬಂದಲ್ಲಿ ಕೆಟ್ಟ ಮಾತನ್ನ ಆಡ್ತೀರಿ? ಇದಿಷ್ಟು ಟೋಟಲ್ ಆಗಿ ಮಾತಾಡಿದ್ದೀನಿ ಇವತ್ತು. ಬಿಗ್ ಬಾಸ್ ಕ್ಲೋಸ್, ಬಿಗ್ ಬಾಸ್ ಆಗೋಯ್ತು. ನೆಕ್ಸ್ಟ್ ಬಿಗ್ ಬಾಸಲ್ಲಿ ನೋಡೋಣ, ಆದರೆ ಮುಂದುವರ್ಸೋಣ, ಇಲ್ಲ ಅಂದರೆ ಮಾಮೂಲು ಒಳ್ಳೊಳ್ಳೆ ವಿಚಾರಗಳನ್ನು ನಂಗೆ ತೋಚಿರೋ ವಿಚಾರಗಳನ್ನು ನಾನು ನನ್ನ ಚಾನಲಲ್ಲಿ ಹಂಚ್ಕೊಳ್ತಾ ಇರ್ತೀನಿ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ, ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಲಿ. ನಾನು ಮರೆಯಲ್ಲ, ಯಾಕೆಂದರೆ ಕರೋನಾ ಬಂದಲ್ಲಿಂದ ನನಗೂ ಒಂಥರ ಇದಾಗ್ಬಿಟ್ಟಿದೆ. ಆ ಟೈಮಲ್ಲಿ ನೋಡಿದ್ದೀವಲ್ಲ ಎಲ್ಲದನ್ನು, ಪ್ರತಿಯೊಂದು ನೋಡಿದ್ದೀವಿ ಹೋಗಿ. ಇನ್ನೊಂದು ವಿಚಾರ ಹೇಳ್ತೀನಿ. ರಕ್ಷಿತಾ ಒಂದು ಗಲಾಟೆ ಟೈಮಲ್ಲಿ ಕೆಲವೊಬ್ಬರು ಒಂದೊಂದು ಪದಗಳನ್ನು ಬಳಸಿದ್ರಲ್ಲ, ಎಲ್ಲಿಂದ ಬಂದವರು ಹಾಗೆ ಹೀಗೆ ಅಂತ. ನಾನು ಅಂತ ಕೆಲವೊಂದು ಪ್ಲೇಸ್ಗಳಲ್ಲೆಲ್ಲ ಓಡಾಡಿ, ಕರೋನಾ ಟೈಮಲ್ಲಿ ಓಡಾಡಿ ಅವ್ರ ಮನೆ ಹತ್ರ ಎಲ್ಲ ಹೋಗಿ ನೋಡಿದಾಗ ಎಷ್ಟು ಅಂದರೆ ಎಷ್ಟು ಖುಷಿ ಆಯಿತು ನನಗೆ. ಅಂದರೆ ದೂರದಿಂದ ನಾವೇನು ಯಾವುದನ್ನು ಅಳಿಬಾರ್ದು ಅಂತ. ಕೆಲವೊಂದು ಸ್ಲಮ್ ಏರಿಯಾಗಳಲ್ಲಿ ನಾವು ಓಡಾಡಿದ್ವಿ ಕರೋನಾ ಟೈಮಲ್ಲಿ, ಸರ್ವೆ ಮಾಡೋಕ್ಕೆ ಹೋಗಿ ಅವರಿಗೆ ರೇಷನ್ ಕಿಟ್ ಎಲ್ಲ ಹಂಚಬೇಕು ಅಂತ ಹೋಗಿದ್ವಿ, ಇಲ್ಲೇ ಮನೆ ಹತ್ರ. ನಂಗೆ ಹೋದರೆ ನಿಜವಾಗ್ಲೂ ಶಾಕ್ ಆಗಿರೋದೇನು ಗೊತ್ತಾ? ಹೇಗೆ ಇಟ್ಟಿದ್ದಾರೆ ಅವ್ರ ಮನೆ, ಗುಡಿಸ್ಲದು ಜಾಗನೇ ಇಲ್ಲ, ಇಷ್ಟಿಷ್ಟೇ ಸಣ್ಣ ಪ್ಲೇಸು. ಮನೆ ಒಳಗಡೆ ಈ ಥರ ಬಗ್ಗಿ ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ನೀಟಾಗಿ ಇರೋ ಜಾಗನ ಎಷ್ಟು ನೀಟಾಗಿ ಇಟ್ಬಿಟ್ಟು, ಆ ಕುಡಿಯೋ ನೀರು ಇಟ್ಟಿರೋ ಪಾತ್ರೆಗಳು, ನಂಗೆ ನಿಜವಾಗ್ಲೂ ಶಾಕ್ ಆಗಿತ್ತು. ಎಲ್ಲರೂ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಎಷ್ಟು ಹೆಂಗಿದ್ರು ಗೊತ್ತಾ ಎಲ್ಲ. ಯಾಕೆ ಸುಮ್ಮನೆ ಅಂಥ ಪದಗಳನ್ನು ಯೂಸ್ ಮಾಡಿ ಅವ್ರನ್ನ ಇದಾಗಿ ನೋಡ್ತೀರಿ? ಇಲ್ಲ ಕಣ್ರಿ, ನಾವು ಅಲ್ಲಿ ಹೋಗಿರಲ್ಲ, ಹತ್ತಿರ ದೂರದಿಂದ ನೋಡಿ ಯಾವುದನ್ನು ಡಿಸಿಷನ್ ತಗೊಂಬಾರ್ದು. ಅವರು ಅಂಥ ಟೈಮಲ್ಲಿ ಬಂದುಬಿಟ್ಟು ಇಲ್ಲೆಲ್ಲ ಯಾರೇ ಆಗಲಿ ಪ್ರತಿಯೊಬ್ಬರು ನಮ್ಮ ಡಸ್ಟ್ಬಿನ್ ಎಲ್ಲ ತಗೊಂಡು ಹೋಗೋರು ಮನೆ ಹತ್ರ ಎಲ್ಲ ಕಡೆ ಹೋಗಿದ್ವಿ ನಾವು. ಅವ್ರ ಮನೆ ಹತ್ರ ಎಲ್ಲ ಹೋಗಿ ನಮ್ಮ ಡಸ್ಟ್ಬಿನ್ ಎಷ್ಟು ಇದಾಗಿರುತ್ತೆ ಅಂಥದ್ದನ್ನು ಅವ್ರು ತಗೊಂಡು ಹೋಗಿಬಿಟ್ಟು ಬಿಸಾಕಿ ಬಂದು ಎಲ್ಲ ಮಾಡ್ತಾರಲ್ಲ. ಯಾಕೆ ಮಾತಾಡಬೇಕು? ಕಳಕಳಿ ಇರಲಿ ಸಮಾಜದ ಬಗ್ಗೆ. ಸ್ವಲ್ಪ ಜಾಸ್ತಿ ಆಯ್ತಾ? ಏನೋ ಹೇಳಬೇಕು ಅಂತೂ ಹೇಳಿದೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಮಾತಾಡೋ ಮುಂಚೆ ಯೋಚನೆ ಮಾಡಿ, ಯಾರೇ ಆಗಿರಲಿ, ಯಾರ ಬಗ್ಗೆನೇ ಆಗಿರಲಿ. ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮನೆ ಮಾತುಕತೆ. ನಂಗೆ ಇಲ್ಲಿವರೆಗೆ ಸಪೋರ್ಟ್ ಮಾಡಿದ ನಿಮ್ಗೆಲ್ರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡೋಣ ಮುಂದೆ ಏನಾಗ್ಬೋದು ಅಂತ ಗೊತ್ತಿಲ್ಲ ನನಗೆ. ಹೇಗೆ ಹೋಗುತ್ತಾ ಹಾಗೆ ಹೋಗೋದು. ರಕ್ಷಿತಾ ನಿನ್ನೆ ಫ್ಲೋಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ಲಲ್ಲ, ಅದೇ ಥರ ನಾನು ಮಾಡ್ತಾ ಇರೋದು ವಿಡಿಯೋನ. ನನಗೆ ಪರ್ಟಿಕ್ಯುಲರ್ ಇದೇ ಮಾಡಬೇಕು ಅನ್ನೋದೇನೂ ಇಲ್ಲ. ಇನ್ನೊಂದು, ಇವಾಗ ನಾವು 50+ ನಂತರ ನಾವೇನು ಒಂದು ಒಳ್ಳೆ
ಆಲೋಚನೆಗೆ ಹೋಗ್ಬೇಕಂದ್ರೆ ನಾನು ಸೆಲೆಕ್ಟ್ ಮಾಡಿರೋ ಮಾರ್ಗ ಇದು. ಕೆಲಸ ಇಲ್ಲದೇನೆ ಮಾಡ್ತಾ ಇಲ್ಲ, ನನ್ನ ಕೆಲಸಗಳ ಜೊತೆ ಕೂಡ ಇದನ್ನು ಮಾಡ್ತಾ ಇರೋದು ನಾನು. ಇದೊಂದು ಮನೆಯಲ್ಲಿ ಇದ್ಬಿಟ್ಟೆ ಮಾಡೋ ಒಂದು ಕೆಲಸ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಎಲ್ಲರೂ, ನಾನೇನಾದ್ರು ಬಿಗ್ ಬಾಸ್ ವಿಷಯದಲ್ಲಿ, ಬಿಗ್ ಬಾಸ್ ಎಪಿಸೋಡ್ಗಳಲ್ಲಿ ಮಾತಾಡುವಾಗ ಏನಾದ್ರು ಆ ಕಡೆ ಈ ಕಡೆ ತಪ್ಪುಗಳಾಗಿದ್ದರೆ ಕ್ಷಮಿಸ್ಬಿಡಿ ಅಷ್ಟೇ. ಅವರಿಂದ ನನಗೇನು ಬೇಕಾಗಿಲ್ಲ, ನನ್ನಿಂದ ಅವರಿಗೇನು ಬೇಕಾಗಿಲ್ಲ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಏನಾಗಿದೆ ಅದನ್ನು ಮಾತ್ರ ನಾನು ಹೇಳಿದ್ದೀನಿ, ಬಿಟ್ಟರೆ ನನಗೆ ಬೇರೆಯವ್ರದ್ದು ವಿಷಯಗಳ ಸಂಬಂಧ ಇಲ್ಲ ನನಗೆ. ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ನೀವೇನಾದ್ರು ನನ್ನ ರಿವ್ಯೂಗಳು ನೋಡಿಲ್ಲ ಅಂದರೆ ನೋಡಿ, ತಪ್ಪಾಗಿದ್ರೆ ಹೇಳಿ, ಎಲ್ಲಿ ತಿದ್ಕೋಬೇಕೋ ತಿದ್ಕೋಬಹುದು. ಎಂತೆಂಥ ತಪ್ಪು ಮಾಡಿದ್ದೀನಿ ಬಿಗ್ ಬಾಸಲ್ಲೆಲ್ಲ, ಏನೇನು ಆಗೋಯ್ತಲ್ವ ಆ ಥರ ಅಂದ್ಕೊಳ್ಳಿ ಅಷ್ಟೇ. ಎಲ್ಲರೂ ಕೋತಪ್ ನಾಯಕ ಆಗಿರಲ್ಲಲ್ವಾ, ಅದಕ್ಕೆ ಇರಲಿ. ಎಲ್ಲ ಹೋಗಲಿ. ರಕ್ಷಿತಾ ಅಂದರೆ ಅಲ್ಲಿ ಪಾಯಿಂಟನ್ನು ನಾನು ಬಿಟ್ಬಿಟ್ಟೆ, ಕ್ಲಿಯರ್ ಮಾಡಿಬಿಡ್ತೀನಿ. ರಕ್ಷಿತಾಗೋಸ್ಕರ ಪ್ರೇ ಮಾಡೋಕ್ಕೆ ಕಾಲಭೈರವನ ಸಾಂಗ್ ಹಾಡಿದೆ. ನನಗೆ ನಾವು ಅಂದ್ಕೊಂಡಿದ್ದೀವಿ ಅಂದರೆ ಆ ವ್ಯಕ್ತಿ ಅವ್ರಿಗೆ ಒಳ್ಳೇದಾಗಿ ಗೆಲ್ಲಬೇಕು ಅನ್ನೋ ಒಂದು ಇದು ಬಂದುಬಿಡುತ್ತಲ್ವ. ಈಗ ಮಕ್ಕಳು ಯಾವುದೋ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರೆ, ಆವಾಗ ತಾಯಿ ಅಂದರೆ ಏನು ಮಾಡ್ತಾರೆ ಹೇಳಿ? ದೇವ್ರ ಮನೆಗೆ ಹೋಗಿ ದೇವ್ರನ್ನ ಪ್ರೇ ಮಾಡ್ತಾರೆ. ಆ ಮಾತು ಬಂತು ನಿನ್ನೆ. ಸುದೀಪ್ ಅವರು ದೇವ್ರ ಫೋಟೋ ಹಾಕಿ ಪ್ರೇ ಮಾಡ್ತಾ ಇದ್ದಾರೆ ಅಂದ್ರಲ್ಲ, ನಾನು ಮಾಡಿದ್ದೀನಿ ಆ ಕೆಲಸನ. ಯಾಕೆಂದರೆ ಅಷ್ಟು ಒಂಥರ, ಎಲ್ಲಿ ರಕ್ಷಿತಾ 5th ಪ್ಲೇಸು 3rd ಪ್ಲೇಸಲ್ಲೇ ಹೋಗ್ಬಿಡ್ತಾಳೋ ಅಂತ. ಫಸ್ಟು ಸೆಕೆಂಡ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅಷ್ಟರವರಿಗಾರು ಬರಲಿ ಅನ್ನೋ ಒಂದು ಇದರೊಳಗೆ ನನಗೆ ಗೊತ್ತು. ಯಾಕೆಂದರೆ ಓಟು ರಕ್ಷಿತಾಗೆ ಅಷ್ಟು ಬರೋಕ್ಕೆ ಸಾಧ್ಯ ಇಲ್ಲ, 37 ಎಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾನು ದೇವ್ರ ಮೊರೆ ಹೋಗಿರೋದು. ಅದನ್ನು ತಪ್ಪಾಗಿ, ಅದನ್ನು ತಪ್ಪು ಯೋಚನೆ ಮಾಡ್ತಾರೆ ಜನ. ಏನಿರ್ಬೋದು, ಪ್ರೇ ಮಾಡೋದು ತಪ್ಪ? ನಿಮ್ಮನೇಲಿ ನಿಮ್ಮ ಮಕ್ಳೇನಾದ್ರು ಯಾವುದೋ ಒಂದು ಇದಕ್ಕೆ ಹೋಗಿದ್ದಾರೆ ಅಂದ್ರೆ ನೀವು ಪ್ರೇ ಮಾಡಲ್ವಾ? ನಮಗೂ ಹಂಗೆ ಅನ್ನಿಸ್ತು. ಮನೆ ಮಕ್ಳು ಇದ್ದಂಗೆ ಅವರೆಲ್ಲ ಆಟ ಆಡ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರು ನಗಾಡಿದ್ರು, ಏನು ಅಷ್ಟು ಇದು ಮಾಡ್ತಿರ್ಲಿ ಬಿಡು ಅಂತ ಅನ್ನಿಸ್ತು. ಮಾಡಿದೆ ಅಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಯಾರನ್ನೂ ಕೇಳಲಿಲ್ಲ ಇಲ್ಲಿವರೆಗೆ ಈ ಬಿಗ್ ಬಾಸ್ ಎಪಿಸೋಡಲ್ಲಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿದವ್ರು ಕೇವಲ ಬಿಗ್ ಬಾಸಿಗೋಸ್ಕರ. ನಾನು ಬಿಗ್ ಬಾಸ್ ಕಂಟಿನ್ಯೂ ಹೇಳೋಕ್ಕಾಗಲ್ಲಲ್ವಾ. ಅದಕ್ಕೆ ನನ್ನ ಚಾನಲಲ್ಲಿ ನಾವು ಒಂದು ಒಳ್ಳೆತನದ ಜೀವನ ಮಾಡೋದಕ್ಕೋಸ್ಕರ ನನ್ನ ಚಾನಲಲ್ಲಿ ಅಂಥ ವಿಷಯಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ನಮ್ಮದೇ ಗಾರ್ಡನ್ ಮೇಲ್ಗಡೆ ಇದೆ. ಈ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲಿಂದ ನಾನು ಗಾರ್ಡನ್ ಕಡೆ ಕೂಡ ಹೋಗಿಲ್ಲ, ಮೇಲ್ಗಡೆ ಮಾಡ್ಕೊಂಡಿದ್ದೀನಿ. ನನಗೆ ಹಳ್ಳಿ ವಾತಾವರಣ ಇರಬೇಕು. ನನಗೆ ಸಿಟಿಲಿ ಕಷ್ಟ ಅಲ್ವಾ ಅದು. ಅದಕ್ಕೆ ನಾನು ಮೇಲ್ಗಡೆ ಒಂದಷ್ಟು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ, ಬೆಳೆಸಿದ್ದೀನಿ ಎಲ್ಲ ಗಿಡಗಳನ್ನು. ಎಲ್ಲ ಈ ಒಂದು 15-20 ದಿವಸದಿಂದ ಅದರ ಕಡೆ ಗಮನನೇ ಕೊಟ್ಟಿಲ್ಲ ನಾನು. ಈ ಬಿಗ್ ಬಾಸ್ ಎಪಿಸೋಡ್ ಸ್ಟಾರ್ಟ್ ಆದಲ್ಲಿಂದ ಪಾಪ ಬೈತಾ ಇರ್ತಾವೆ ಗಿಡಗಳು ನನ್ನನ್ನು. ಹಾಗೆ ನನಗೆ ಕೂಡ ಇಲ್ಲಿ ಒಂದು ಗೋಶಾಲೆ ಇದೆ, ಅಲ್ಲಿಗೂ ಹೋಗಿ ಬರ್ತಾ ಇರ್ತೀನಿ ಯಾವಾಗ್ಲೂ. ನಾನು ಹುಟ್ಟಿ ಬೆಳೆದ ಹಳ್ಳಿ ವಾತಾವರಣನ ನಾನು ಮರೆಯಲ್ಲ. ಅದಕ್ಕೆ ನಾನು ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಕೂತಿರೋದಷ್ಟೇ. ಇಷ್ಟ ಆಯ್ತಾ? ಬನ್ನಿ, ಇನ್ನೂ ನನ್ನ ಕಾಮೆಂಟ್ಗಳು, ನನ್ನ ವೀಡಿಯೋಗಳು, ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ. ನೆಕ್ಸ್ಟು ನನಗೆ ಗೊತ್ತಿರೋ ಅಡುಗೆ ವೀಡಿಯೋನೆಲ್ಲ ಆಲ್ರೆಡಿ ಹಾಕ್ತಾ ಇರ್ತೀನಿ ಅವಾಗವಾಗ. ಜಾಸ್ತಿ ಹೋಗಲ್ಲ ಅಂಥದ್ದೆಲ್ಲ. ಒಳ್ಳೆಯ ವಿಚಾರಗಳನ್ನು ಜನ ಶೇರ್ ಮಾಡಲ್ಲ, ಮಾತಾಡಲ್ಲ ಅಲ್ವಾ. ಹಾಕಿದ್ದೀನಿ ನಂಗೆ ತೋಚಿದ ಮಟ್ಟದಲ್ಲಿ. ಇನ್ನು ಯಾರಿಗಾರು ಮಕ್ಕಳಿಗೆ ಬೇಕು ಅಂದರೆ ಮ್ಯೂಸಿಕ್ ಹೇಳ್ಕೊಡೋಕ್ಕೆ ಕೂಡ ಆನ್ಲೈನಲ್ಲಿ ಕೂಡ ಹೇಳ್ಕೊಡ್ಬೋದು. ಮ್ಯೂಸಿಕ್ನ, ಸಂಗೀತ, ಕರ್ನಾಟಕ ಸಂಗೀತನ ಹೇಳ್ಕೊಡ್ತೀನಿ ಬೇಕು ಅಂದರೆ. ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಅಷ್ಟೇ. ಆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಆಲ್ರೆಡಿ ಹಾಕಿದ್ದೀನಿ. ಮ್ಯೂಸಿಕ್ ಇಷ್ಟ ಇರೋರು ಅಲ್ಲಿ ಹೋಗಿಬಿಟ್ಟು ನೋಡ್ಬೋದು, ಕಲಿಬೋದು. ಕೀಬೋರ್ಡ್ ಕೂಡ ಹಾಕಿದ್ದೀನಿ. ಕೀಬೋರ್ಡ್ ಕೂಡ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಎಲ್ಲ ಅರ್ಧದಲ್ಲಿ ನಿಲ್ತಾ ಇದೆ. ಕಂಟಿನ್ಯೂ ಜನ ಯಾರು ಇಂಟ್ರೆಸ್ಟ್ ಪಟ್ಟರೆ ಹಾಕ್ಬೋದು ಅಷ್ಟೇ. ನೋಡಿ, ಮಕ್ಕಳಿಗೆ ಬೇಕು ಅಂದರೆ ಕೀಬೋರ್ಡು ಸರಿಗಮಪದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದ್ರೆ ಕರ್ನಾಟಕ ಸ್ಟೈಲಲ್ಲಿ ಕಲಿಬೋದು ಅಂತ.
ಇನ್ನು ಜನವರಿ 26ಕ್ಕೆ ಮತ್ತೆ ಹಾಕ್ತೀನಿ ವಿಡಿಯೋನ ನೋಡಿ. ಕೀಬೋರ್ಡಲ್ಲಿ ಜನಗಣಮನ ಮಕ್ಳಿಗೆ ಹೇಳ್ಕೊಡ್ಬೋದು ಅಂಥದ್ದನ್ನೆಲ್ಲ ಸಣ್ಣ ಸಣ್ಣ ವಿಚಾರಗಳು ನಂಗೆ ತೋಚಿದ್ದನ್ನ ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಿಮ್ಮ ಜೊತೆ. ಪೇಂಟಿಂಗ್ ಆಲ್ರೆಡಿ ಪೇಂಟಿಂಗ್ ಬಗ್ಗೆ ಎಲ್ಲ ಹಾಕಿದ್ದೀನಿ ವಿಡಿಯೋ, ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ. ಬೇಕು ಅಂದರೆ ನಿಮಗೆ ಇಷ್ಟ ಆದರೆ ನೋಡಿ. ನೆಕ್ಸ್ಟ್ ಬಿಗ್ ಬಾಸ್ ಬರಲ್ಲಿವರೆಗೂ ಒಂದು ವೇಳೆ ನಂಗೆ ಅವಕಾಶ ಇದ್ದರೆ ರಿವ್ಯೂ ಮಾಡ್ತೀನಿ ಕಂಟಿನ್ಯೂ ಆಗಿ. ಈ ಸಲ ನಾನು ಲಾಸ್ಟಲ್ಲಿ ಮಾಡಿರೋದು ಬಿಗ್ ಬಾಸ್ ಅಷ್ಟು ನೋಡ್ತಾ ಒಂದು ಅಟ್ಯಾಚ್ಮೆಂಟ್ ಬೆಳೆದಿರೋದು ರಿವ್ಯೂ ಬಗ್ಗೆ. ಮಾಮೂಲಾಗಿ ಕಾಮೆಂಟ್ ಮಾಡ್ಕೊತ ಆ ಥರ ಈ ಥರ ಇರ್ತಿದ್ವಿ, ಆದರೆ ಈ ಥರ ಒಂದು ರಿವ್ಯೂ ಮಾಡಬೇಕು ಅನ್ನೋ ಐಡಿಯಾ ಬಂದಿರೋದು ಈ ಸಲದ ಬಿಗ್ ಬಾಸ್. ಯಾಕೋ ಜಾಸ್ತಿ ಒಂಥರ ಮನೆ ಒಳಗಡೆ ಲೈವ್ ಇದ್ದಿರೋದ್ರಿಂದ, ಲೈವ್ ನೋಡಿರೋದ್ರಿಂದ ಜಾಸ್ತಿ ಅಟ್ಯಾಚ್ಮೆಂಟ್ ಬಂದಿರೋದು ಬಿಗ್ ಬಾಸ್ ಮೇಲೆ. ಇಲ್ಲಾಂದ್ರೆ ಇದಾಗ್ತಿರ್ಲಿಲ್ಲ. ನಮ್ಮ ಮನೇಲಿ ಬೆಳಗ್ಗೆ ಅವರು ಹೇಳೋದು 11 ಗಂಟೆಗೆ ಹೇಳ್ತಾ ಇದ್ರಲ್ವ ಬಿಗ್ ಬಾಸಲ್ಲಿ, ಆವಾಗ ನಾನು ಆನ್ ಮಾಡ್ತಿದ್ದೆ 11ರಿಂದ, ಮತ್ತು ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತಿತ್ತು. ಇವತ್ತು ನಿಜವಾಗ್ಲೂ ಬೋರ್ ಆಗ್ತಾ ಇದೆ ಮನೆ ಒಳಗಡೆ, ಯಾರೂ ಇಲ್ಲ ನೋಡಿ, ಸೈಲೆಂಟ್. ಇದು ಅಪಾರ್ಟ್ಮೆಂಟ್ಸ್ ಜೀವನ, ಸೈಲೆಂಟಾಗಿರುತ್ತಲ್ಲ. ನಂಗೆ ಆ ಥರ ಸೈಲೆಂಟಾಗಿದ್ದರೆ ಏನೋ ಒಂಥರ ಫೀಲ್ ಆಗುತ್ತೆ. ನೆಕ್ಸ್ಟ್ ಹಾಡುಗಳು ಅದು ಇದು ನಡೀತಾ ಇರುತ್ತೆ, ಬಟ್ ಅದೊಂಥರ